ನಿರ್ದೇಶಕರ ವಿರುದ್ಧ ಕೇಳಿ ಬಂದಿರೋ ಈ ಆರೋಪ ಈಗ ಪೊಲೀಸರ ಮೆಟ್ಟಿಲೇರಿದೆ. ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ನಟ ಹಾಗೂ ನಿರ್ಮಾಪಕ ಭಾಸ್ಕರ್ ಶೆಟ್ಟಿ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ಫಿನಿಕ್ಸ್ ಸಿನಿಮಾ ಮಾಡುವುದಾಗಿ ಹೇಳಿ ಓಂ ಪ್ರಕಾಶ್ ರಾವ್ ತಮ್ಮಿಂದ 3,85,00,000 ರೂಪಾಯಿ ಹಣ ಪಡೆದಿದ್ದಾರೆ ಎಂದು ಭಾಸ್ಕರ್ ಶೆಟ್ಟಿ ಆರೋಪಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಹಣ ವಾಪಸ್ ಕೇಳಲು ಮನೆ ಬಳಿ ಹೋದಾಗ ನಿಂದಿಸಿ ಧಮಕಿ ಹಾಕಿದ್ದಾರೆ ಎಂಬ ಆರೋಪವೂ ಮಾಡಲಾಗಿದೆ. ಇದರ ಜೊತೆಗೆ ತಮ್ಮಿಂದ ಸುಮಾರು 40 ಲಕ್ಷ ಹಾಗೂ ವಾಸುದೇವ್ ಎಂಬುವರಿಂದ 3 ಕೋಟಿಗೂ ಅಧಿಕ ಹಣ ಪಡೆಯಲಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿರುವುದಾಗಿ ಹೇಳಿದ್ದಾರೆ. ಇದರ ಜೊತೆಗೆ ತಮ್ಮಿಂದ ಸುಮಾರು 40 ಲಕ್ಷ ಹಾಗೂ ವಾಸುದೇವ್ ಎಂಬುವರಿಂದ 3 ಕೋಟಿಗೂ ಅಧಿಕ ಹಣ ಪಡೆದಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿರುವುದಾಗಿ ಹೇಳಲಾಗಿದೆ. ಇನ್ನು ಈ ಆರೋಪಗಳಿಗೆ ಓಂ ಪ್ರಕಾಶ್ ರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಅವರಿಗೆ ಯಾವುದೇ ಧಮಕಿ ಹಾಕಿಲ್ಲ. ಸಿನಿಮಾ ತಡವಾಗುತ್ತಿರುವುದರಿಂದ ಅವರು ಬೇಸರಗೊಂಡಿದ್ದಾರೆ ಎಂದು ಓಂ ಪ್ರಕಾಶ್ ರಾವ್ ಹೇಳಿದ್ದಾರೆ. ಭಾಸ್ಕರ್ ಶೆಟ್ಟಿ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ನಟಿಸಿದ್ದು ಅವರನ್ನು ಹೀರೋ ಆಗಿ ಪ್ರಮೋಟ್ ಮಾಡಿಲ್ಲ ಎಂಬ ಕಾರಣಕ್ಕೆ ಆರೋಪ ಮಾಡುತ್ತಿದ್ದಾರೆ ಎಂದು ಕೂಡ ನಿರ್ದೇಶಕರು ಹೇಳಿದ್ದಾರೆ. ಇನ್ನು 5 ದಿನಗಳ ಶೂಟಿಂಗ್ಗೆ ಬಾಕಿ ಇದೆ. ಅವರು ಹಣಕಾಸಿನ ಸಹಾಯ ಮಾಡಿಸಿದ್ದಾರೆ ಹೊರತು ಅಷ್ಟು ದೊಡ್ಡ ಮೊತ್ತವನ್ನು ನಾನು ವೈಯಕ್ತಿಕವಾಗಿ ಪಡೆದಿಲ್ಲ ಎಂದಿದ್ದಾರೆ. ಒಂದೆಡೆ ಕೋಟಿ ಹಣ ಆರೋಪ, ಮತ್ತೊಂದೆಡೆ ನಿರ್ದೇಶಕರ ಖಡಕ್ ಪ್ರತಿಕ್ರಿಯೆ. ಫಿನಿಕ್ಸ್ ಸಿನಿಮಾ ವಿಚಾರ ಇದೀಗ ವಿವಾದದ ಕೇಂದ್ರವಾಗಿದೆ. ದೂರು ದಾಖಲಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿ ತಿರುವು ಪಡೆಯಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ.